ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 1ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ತಿಂಗಳ ಮೊದಲನೇ ಟ್ರೇಡಿಂಗ್ ಸೆಷನಲ್ಲೇ ಮಾರ್ಕೆಟ್ ನೆಗೆಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ 381 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ 61 ಪಾಯಿಂಟ್ ಡೌನ್ ಸೈಡಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಈಗ ನಮಗೆ 16,522 ಲೆವೆಲಲ್ಲಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ಕಾಣಿಸ್ತು. 133 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಮಗೆ ಬೇರೆ ಸೆಕ್ಟರ್ಗಳಲ್ಲಿ ವೀಕ್ನೆಸ್ ಇದ್ದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಒಂದು ಮೂಮೆಂಟಮ್ ಕಾಣಿಸುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಗಮನಿಸಿದಾಗ ಇವತ್ತು JSW ಸ್ಟೀಲ್ ಟಾಪ್ ಗೇನರ್ ಆಗಿ ಕಾಣಿಸ್ತಿದೆ. 3% ಅಪ್ಸೈಡ್ JSW ಸ್ಟೀಲ್ ಅಲ್ಲಿ ಕಾಣಿಸ್ತಿದೆ. ಹಾಗೆ ಕೋಲ್ ಇಂಡಿಯಾ, HDFC ಲೈಫ್, M&M, HDFC ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಗಮನಿಸಿದಾಗ ಬಜಾಜ್ ಆಟೋದಲ್ಲಿ ಇವತ್ತು 3.5%ಗೂ ಹೆಚ್ಚಿನ ಒಂದು ಕರೆಕ್ಷನ್ ಕಾಣಿಸ್ತಿದೆ. ಬಜಾಜ್ ಆಟೋನ ಸೇಲ್ಸ್ ಡೇಟಾ ಬಂದಿದೆ. ಮೇ ತಿಂಗಳಲ್ಲಿ ಇವರ ಸೇಲ್ಸ್ ತುಂಬಾನೇ ಕಮ್ಮಿ ಆಗಿರೋದ್ರಿಂದ ಸ್ಟಾಕ್ನಲ್ಲಿ ಸ್ವಲ್ಪ ಪ್ಯಾನಿಕ್ ಕಾಣಿಸ್ತಿದೆ. ಹಾಗೆ ಅಪೋಲೋ ಹಾಸ್ಪಿಟಲ್, ಟೆಕ್ ಮಹೀಂದ್ರ, ಇಂಡಾಲ್ಕೋ, ಬ್ರಿಟಾನಿಯಾ ಆಲ್ಮೋಸ್ಟ್ 3% ಕರೆಕ್ಟ್ ಆಗಿದಾವೆ. ಮೇ 31ರ FII ಡೇಟಾವನ್ನು ನೀವು ಗಮನಿಸಬಹುದು. 45,700 ಕೋಟಿ ಅಮೌಂಟ್ನ ಗ್ರಾಸ್ ಪರ್ಚೇಸ್ FII ಕಡೆಯಿಂದ ಕಾಣಿಸ್ತಿದೆ. ಹಾಗೆ 46,000 ಕೋಟಿಯಷ್ಟು ಸೆಲ್ಲಿಂಗ್ ಕೂಡ ಮಾಡಿದ್ದಾರೆ. ನೆಟ್ ನಾವು ಗಮನಿಸಿದಾಗ 1,000 ಕೋಟಿಯ ಸೆಲ್ಲಿಂಗ್ ನಿನ್ನೆ ಒಂದೇ ದಿನ FII ಕಡೆಯಿಂದ ಕಾಣಿಸ್ತಿದೆ. ಬಟ್ ಟೋಟಲ್ ಅಮೌಂಟ್ನ ಸೆಲ್ಲಿಂಗ್ ಮತ್ತು ಬೈಯಿಂಗ್ ಅನ್ನು ನೀವು ಗಮನಿಸಬಹುದು. ಒಂದು ದಿನ ನಮಗೆ ಆಲ್ಮೋಸ್ಟ್ 7,000-8,000 ಕೋಟಿ ಅಮೌಂಟ್ನ ಸೆಲ್ಲಿಂಗ್ ಬೈಯಿಂಗ್ ಆಗ್ತಿತ್ತು. ಬಟ್ ನಿನ್ನೆ ಒಂದೇ ದಿನ 45,000 ಕೋಟಿ ಅಮೌಂಟ್ನ ಶೇರ್ಗಳನ್ನು FII ಪರ್ಚೇಸ್ ಮಾಡಿ ಅಷ್ಟೇ ಅಮೌಂಟ್ನ ಶೇರ್ಗಳನ್ನು ಸೆಲ್ ಕೂಡ ಮಾಡಿದ್ದಾರೆ. FII ಸೆಲ್ಲಿಂಗ್ ಇದ್ದ ಕಾರಣ ನಿನ್ನೆ ನಮಗೆ ಮಾರ್ಕೆಟ್ನಲ್ಲಿ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಮೇ ತಿಂಗಳ 1ರಲ್ಲೇ FII 45,276 ಕೋಟಿ ಅಮೌಂಟ್ನ ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಮಾರ್ಚ್ 2020ರಲ್ಲಿ ಇಷ್ಟು ಅಮೌಂಟ್ನ ಸೆಲ್ಲಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಮಾರ್ಚ್ 2020ರಲ್ಲಿ ಕೋವಿಡ್ನ ಎಫೆಕ್ಟ್ ಇದ್ದಿದ್ರಿಂದ 62,000 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು FII ಸೆಲ್ ಮಾಡಿದ್ರು. ಅದು ಬಿಟ್ಟರೆ ಮೇ 2022ರಲ್ಲಿ 45,000 ಕೋಟಿಯಷ್ಟು ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತಿರೋದು. ಹಾಗೆ ಕಂಟಿನ್ಯೂಸ್ 8 ತಿಂಗಳಿಂದ FII ಸೆಲ್ಲಿಂಗ್ ಮಾಡ್ತಿದ್ದಾರೆ. ನೋಡಬೇಕಾಗುತ್ತೆ ಜೂನ್ ತಿಂಗಳಲ್ಲಿ ಏನಾದರೂ FIIs ಬೈಯಿಂಗ್ ಅನ್ನು ಮಾಡ್ತಾರಂತ. ಬಟ್ ಜೂನ್ನಲ್ಲೂ ಕೂಡ ಡೌಟ್ಸ್ ಇದೆ. ಏನಕ್ಕೆಂದರೆ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗೋದ್ರಿಂದ FII ಇನ್ವೆಸ್ಟ್ಮೆಂಟ್ ಬರೋದು ತುಂಬಾನೇ ಕಷ್ಟ. ಹಾಗೆ ಇಂಡಿಯಾದ Q4 GDP ಡೇಟಾ ಕೂಡ ಬಂದಿದೆ. Q4ನಲ್ಲಿ ನಮಗೆ 4.1%ನಷ್ಟು GDP ಗ್ರೋತ್ ಕಾಣಿಸ್ತಿದೆ. ಬ್ರೋಕರೇಜ್ಗಳು ಹಾಗೆ ಅನಲಿಸ್ಟ್ಗಳು 4%ನಷ್ಟು GDP ಗ್ರೋತ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ರು. 0.1%ನಷ್ಟು GDP ಗ್ರೋತ್ ಜಾಸ್ತಿ ಆಗಿದೆ. ಓವರ್ ಆಲ್ 2022ರ ಫೈನಾನ್ಷಿಯಲ್ ಇಯರ್ನಲ್ಲಿ 8.7%ನಷ್ಟು GDP ಗ್ರೋತ್ ಆಗಿದೆ. ಅನಲಿಸ್ಟ್ಗಳ ಪ್ರಿಡಿಕ್ಷನ್ ಇದ್ದಿದ್ದು 8.9% ಆಗ್ಬೋದು ಅಂತ. 2023ರ ಫೈನಾನ್ಷಿಯಲ್ ಇಯರ್ನಲ್ಲಿ 7.2% GDP ಗ್ರೋತ್ ಆಗುತ್ತೆ ಅಂತ ಆಲ್ರೆಡಿ ಬ್ರೋಕರೇಜ್ಗಳು ಎಸ್ಟಿಮೇಟ್ ಮಾಡಿದ್ದಾರೆ. ನೋಡಬೇಕಾಗುತ್ತೆ ಇಂಟ್ರೆಸ್ಟ್ ರೇಟ್ ಹೈಕ್ಸ್ ಕೂಡ ಇರುತ್ತೆ. ಹಾಗೆ ಇನ್ಫ್ಲೇಷನ್ ಯಾವ ರೀತಿ ಇರುತ್ತೆ ಅದರ ಬೇಸಿಸ್ನ ಮೇಲೆನೆ GDP ಡೇಟಾ ಕೂಡ ಬರೋದು. ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಮೊಮೆಂಟಮ್ ಇರ್ಬೋದು. FIIs ಕಂಟಿನ್ಯೂ ಸೆಲ್ಲಿಂಗ್ ಅನ್ನು ಮಾಡ್ತಿರ್ಬೋದು. ಬಟ್ ನಿಫ್ಟಿಯಲ್ಲಿ ನಮಗೆ ಅಷ್ಟು ಡ್ರಾಸ್ಟಿಕ್ ಫಾಲ್ ನೋಡೋದಕ್ಕೆ ಸಿಗ್ತಿಲ್ಲ. ರಿಟೇಲ್ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ಮೆಂಟ್ ಅನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ನೀವು ಕೂಡ ಅಷ್ಟೇ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದ್ರೆ, SIPಗಳನ್ನು ಮಾಡ್ತಿದ್ರೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದಾಗುತ್ತೆ. ಏಂಜಲ್ ಒನ್ನಲ್ಲಿ ನೀವು ಇನ್ಸ್ಟೆಂಟ್ ಆಗಿ ಫ್ರೀ ಆಗಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸ್ಕೋಬಹುದಾಗುತ್ತೆ. ಏಂಜಲ್ ಒನ್ನಲ್ಲಿ ಲೈಫ್ ಟೈಮ್ ಈಕ್ವಿಟಿ ಡೆಲಿವರಿ ಫ್ರೀ ಆಗಿರುತ್ತೆ. ನೀವು ಯಾವುದೇ ಒಂದು ಸ್ಟಾಕ್ ಅನ್ನ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಬೈ ಮಾಡ್ಕೊಂಡಿದ್ರೆ ಆ ಸ್ಟಾಕ್ ಅನ್ನ ಸೆಲ್ ಮಾಡುವಾಗ ಕೇವಲ DP ಚಾರ್ಜಸ್ ಮಾತ್ರ ಅಪ್ಲೈ ಆಗುತ್ತೆ. ಯಾವುದೇ ರೀತಿಯ ಬ್ರೋಕರೇಜ್ಗಳು ಅಪ್ಲೈ ಆಗೋದಿಲ್ಲ. ಹಾಗೆ ನೀವು ಇಂಟ್ರಾಡೇ ಟ್ರೇಡಿಂಗ್, F&O ಟ್ರೇಡಿಂಗ್ ಹಾಗೆ ಕಮಾಡಿಟಿ ಟ್ರೇಡಿಂಗ್ ಅನ್ನ ಮಾಡಿದಾಗ ಮ್ಯಾಕ್ಸಿಮಮ್ ಒಂದು ಆರ್ಡರ್ಗೆ ₹20 ನಿಮಗೆ ಚಾರ್ಜ್ ಆಗುತ್ತೆ. ಹಾಗೆ ಅಕೌಂಟ್ ಓಪನ್ ಮಾಡಿದ ಮೊದಲನೇ ವರ್ಷ ಯಾವುದೇ ರೀತಿಯ AMC ಚಾರ್ಜಸ್ ಇರೋದಿಲ್ಲ. ಒಂದು ವರ್ಷದ ನಂತರ ಪ್ರತಿ ತಿಂಗಳು ₹20 ಪ್ಲಸ್ ಟ್ಯಾಕ್ಸಸ್ ಅಪ್ಲೈ ಆಗುತ್ತೆ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ರೆ OTP ರಿಸೀವ್ ಆಗುತ್ತೆ. ಆ OTP ಅನ್ನ ಎಂಟರ್ ಮಾಡಿ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಮತ್ತೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ಒಂದು ಇಮೇಲ್ ಅಡ್ರೆಸ್ ಅನ್ನ ಎಂಟರ್ ಮಾಡಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಸಬ್ಮಿಟ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಏಂಜಲ್ ಒನ್ ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದಾಗುತ್ತೆ. ನಿಮ್ಮ ಡೀಟೇಲ್ ವೆರಿಫೈ ಆದಮೇಲೆ ಡಿಮ್ಯಾಟ್ ಅಕೌಂಟ್ನ ಡೀಟೇಲ್ಸ್ ಅನ್ನ ನಿಮ್ಮ ರಿಜಿಸ್ಟರ್ ಇಮೇಲ್ ಅಡ್ರೆಸ್ಗೆ ಕಳಿಸ್ತಾರೆ. ಅಲ್ಲಿಂದ ನೀವು ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಹಾಗೆ ಏಂಜಲ್ ಒನ್ನ ಇನ್ನೊಂದು ವಿಶೇಷತೆ ಏನು ಅಂದರೆ ನಿಮಗೆ ಇಲ್ಲಿ ಸ್ಟಾಕ್ ರೆಕಮೆಂಡೇಶನ್ ಹಾಗೆಯೇ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಟ್ರೇಡ್ ಮಾಡಿದಾಗ ಕೂಡ ನಿಮಗೆ ಕಾಲ್ಸ್ ಸಿಗುತ್ತೆ. ಇದು ಕೂಡ ಫ್ರೀ ಆಗಿ ಇರುತ್ತೆ. ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೇಕು ಅಂತಿದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಕೋಬೋದಾಗುತ್ತೆ. ಈ ಮುದ್ರಾ ಇವತ್ತು ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. 6%ನ ಪ್ರೀಮಿಯಂನೊಂದಿಗೆ ಇವತ್ತು ಈ ಮುದ್ರಾ ಲಿಸ್ಟ್ ಆಯಿತು. 256ರ ಇಶ್ಯೂ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 271ರ ಪ್ರೈಸಲ್ಲಿ ಈ ಮುದ್ರಾ ಲಿಸ್ಟ್ ಆಗಿದೆ. ಗ್ರೇ ಮಾರ್ಕೆಟಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಇರಲಿಲ್ಲ. ಬಟ್ ಒಳ್ಳೆ ಒಂದು ಲಿಸ್ಟಿಂಗ್ ನಮಗೆ ಈ ಮುದ್ರಾ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕ್ಲೋಸಿಂಗ್ ಪ್ರೈಸ್ ನಾವು ಗಮನಿಸಿದಾಗ 256ರ ಪ್ರೈಸಲ್ಲಿ ಈ ಮುದ್ರಾ ಕ್ಲೋಸ್ ಆಗಿದೆ. ಕಂಪನಿಯ ಇಶ್ಯೂ ಪ್ರೈಸ್ ಕೂಡ ಇಷ್ಟೇ ಇತ್ತು. ಅದೇ ಒಂದು ಪ್ರೈಸ್ನಲ್ಲಿ ಈ ಮುದ್ರಾ ಕ್ಲೋಸ್ ಆಗಿದೆ. ಇಲ್ಲಿ ನೀವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಸ್ಟಾಕನ್ನು ಹೋಲ್ಡ್ ಮಾಡಬಹುದಾಗುತ್ತೆ. ಇದೊಂದು ಮೊನೋಪೋಲಿ ಬಿಸ್ನೆಸ್ ಆಗಿರುತ್ತೆ. ಇವರ
ಕಾಂಪಿಟೇಟರ್ಸ್ ಯಾರು ಮಾರ್ಕೆಟಲ್ಲಿ ಲಿಸ್ಟ್ ಆಗಿಲ್ಲ. ಸೊ ಇವತ್ತು ಬಜಾಜ್ ಆಟೋನಲ್ಲಿ ನಮಗೆ 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ, ಸೊ ಮೇ ತಿಂಗಳ ಸೇಲ್ಸ್ ಡೇಟಾವನ್ನು ಗಮನಿಸಿದಾಗ ಬಜಾಜ್ ಆಟೋ 2.75 ಲಕ್ಷ ಯೂನಿಟ್ಗಳಷ್ಟು ಸೇಲ್ಸ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ಬ್ರೋಕರೇಜ್ಗಳು 3,12,000 ಯೂನಿಟ್ಸ್ಗಳಷ್ಟು ಸೇಲ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ರು. ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಸೇಲ್ಸ್ 34% ಡೌನ್ ಆಗಿದೆ. ಸೊ ಆ ಒಂದು ಕಾರಣದಿಂದ ಸ್ಟಾಕ್ನಲ್ಲಿ ಸ್ವಲ್ಪ ಪ್ಯಾನಿಕ್ ಕಾಣಿಸ್ತಿದೆ. ಟೂ ವೀಲರ್ ಸೆಗ್ಮೆಂಟ್ನಲ್ಲಿ ಇವರ ಎಕ್ಸ್ಪೋರ್ಟ್ ಕೂಡ ಕಮ್ಮಿ ಆಗಿದೆ. 15% ಎಕ್ಸ್ಪೋರ್ಟ್ನ ಮೇಲೆ ಕೂಡ ಹೊಡೆತ ಬಿದ್ದಿದೆ. ಹಾಗೆ ನಾವು 3 ವೀಲರ್ ಸೆಗ್ಮೆಂಟನ್ನು ಕನ್ಸಿಡರ್ ಮಾಡಿದಾಗ ಎಕ್ಸ್ಪೋರ್ಟ್ನಲ್ಲಿ 67% ಡ್ರಾಪ್ ಕಾಣಿಸ್ತಿದೆ. 3 ವೀಲರ್ ಸೆಗ್ಮೆಂಟ್ ಅಂದಾಗ ಇವರು ಆಟೋಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅಲ್ಲೂ ಕೂಡ ಸೇಲ್ಸ್ನ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಬಟ್ ಭಾರತದಲ್ಲಿ ಅವರು ಏನು ಸೇಲ್ಸನ್ನು ಮಾಡ್ತಾರೆ, ಸೊ ಡೊಮೆಸ್ಟಿಕ್ ಸೇಲ್ಸ್ನಲ್ಲಿ 85% ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಜಸ್ಟ್ ಎಕ್ಸ್ಪೋರ್ಟ್ ಏನು ಇವರು ಮಾಡ್ತಿದ್ರು ಅದರ ಮೇಲೆ ಹೊಡೆತ ಬಿದ್ದಿರೋದ್ರಿಂದ ಇವರ ಟೋಟಲ್ ಸೇಲ್ಸ್ ವಾಲ್ಯೂಮ್ ನಮಗೆ ಕಮ್ಮಿ ಕಾಣಿಸ್ತಿದೆ. ಸೊ ಇವತ್ತು ಬಜಾಜ್ ಆಟೋ 3,723 ಕ್ಲೋಸ್ ಆಗ್ತಿದೆ. ಒಂದೇ ದಿನ 3.65% ಡೌನ್ ಸೈಡ್ ಇದೆ. ಬಟ್ ಲಾಂಗ್ ಟರ್ಮ್ಗೆ ಬಜಾಜ್ ಆಟೋ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಹಾಗೆ ಬಾಟಾ ಇಂಡಿಯಾದಲ್ಲೂ ಕೂಡ ಇವತ್ತು ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ, ಪ್ರಮೋಟರ್ಗಳು 2.8% ಸ್ಟೇಕನ್ನು ಬ್ಲಾಕ್ ಡೀಲ್ನ ಮೂಲಕ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಸೊ ಈ ಒಂದು ಸ್ಟೇಕ್ ಸೇಲ್ನಿಂದ ಅವರು 630 ಕೋಟಿ ಅಮೌಂಟನ್ನು ಹೊಂದಿಸಬೇಕು ಅಂತ ಇದ್ದಾರೆ. ಸೊ ಇಲ್ಲಿ ಬೈಯರ್ಸ್ ಯಾರು ಅನ್ನುವಂಥ ಒಂದು ಡೀಟೇಲ್ಸ್ ಇನ್ನೂ ಸಿಕ್ಕಿಲ್ಲ. ಸೊ ಈ ಒಂದು ಸ್ಟೇಕ್ ಸೇಲ್ನ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಸ್ವಲ್ಪ ಪ್ಯಾನಿಕ್ ಕಾಣಿಸ್ತಿದೆ. ಸೊ ಪ್ರಮೋಟರ್ಸ್ಗಳು ತಮ್ಮ ಸ್ಟೇಕನ್ನು ಕಮ್ಮಿ ಮಾಡಿದಾಗ ಅದು ಸ್ಟಾಕ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರುತ್ತೆ. ಸೊ ಅದೇ ಇಲ್ಲಿ ನಮಗೆ ಬಾಟಾ ಇಂಡಿಯಾದಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಿರೋದು. ಹಾಗೆ ಈಗ ನಮಗೆ ಸ್ಟಾಕ್ 1,845 ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇವರು ಸ್ಟಾಕನ್ನು 1,750 ಪ್ರೈಸಲ್ಲಿ ಸೆಲ್ ಮಾಡ್ತಿದ್ದಾರೆ. ಸೊ ಅದು ಒಂದು ಕಾರಣ ಪ್ರೈಸ್ನಲ್ಲಿ ಕರೆಕ್ಷನ್ ಬರೋದಕ್ಕೆ. ಸೊ ಪ್ರಮೋಟರ್ಸ್ ಯೂಶಲಿ ಶೇರನ್ನು ಸೆಲ್ ಮಾಡಬೇಕು ಅಂದಾಗ ಅವರು ಮಾರ್ಕೆಟ್ನಲ್ಲಿ ಏನು ವ್ಯಾಲ್ಯೂ ನಡೀತಿರುತ್ತೆ ಅದಕ್ಕಿಂತ ಕಮ್ಮಿಯಲ್ಲೇ ಸೆಲ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಇನ್ವೆಸ್ಟರ್ಸ್ಗಳು ಮಾರ್ಕೆಟಿಂದನೇ ಬೈ ಮಾಡ್ತಾರೆ, ಪ್ರಮೋಟರ್ಗಳ ಬಳಿಯಲ್ಲಿ ಬೈ ಮಾಡೋದಿಲ್ಲ. ಸೊ ಒಂದು ಕಾರಣದಿಂದ ಅವರು ಡಿಸ್ಕೌಂಟೆಡ್ ವ್ಯಾಲ್ಯೂನಲ್ಲಿ ಸೆಲ್ ಮಾಡಬೇಕಾಗುತ್ತೆ. ಸೊ ಡೆಲ್ಟಾ ಕಾರ್ಪ್ನಲ್ಲಿ ರಾಕೇಶ್ ಜುಂಜುನ್ವಾಲಾ ಅವರು ತಮ್ಮ ಸ್ಟೇಕನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. ಇದಕ್ಕೂ ಮುಂಚೆ ಅವರು 7.1% ಸ್ಟೇಕನ್ನು ಹೊಂದಿದ್ರು. ಸೊ ಈಗ ಅವರು ಆಲ್ಮೋಸ್ಟ್ 1% ಸ್ಟೇಕನ್ನು ಕಮ್ಮಿ ಮಾಡಿದ್ದಾರೆ. 25 ಲಕ್ಷ ಶೇರ್ಗಳನ್ನು ಮೇ 30-31 ಡೇಟಲ್ಲಿ ಸೆಲ್ ಮಾಡಿದ್ದಾರೆ. ಸೊ ಆ ಒಂದು ಕಾರಣದಿಂದ ಸ್ಟಾಕ್ನಲ್ಲೂ ಕೂಡ ನಮಗೆ ಪ್ಯಾನಿಕ್ ನೋಡೋದಕ್ಕೆ ಸಿಗ್ತಿದೆ. ಇವತ್ತು ಕೂಡ ಡೆಲ್ಟಾ ಕಾರ್ಪ್ 2.3% ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ತುಂಬ ಜನ ರಾಕೇಶ್ ಜುಂಜುನ್ವಾಲಾ ಇನ್ವೆಸ್ಟ್ ಮಾಡಿದ್ರು, KD ಅವರು ಇನ್ವೆಸ್ಟ್ ಮಾಡಿದ್ರು, ದಮಾನಿ ಇನ್ವೆಸ್ಟ್ ಮಾಡಿದ್ರು ಅಂತ ಸ್ಟಾಕ್ಗಳಲ್ಲಿ ಎಂಟ್ರಿಯನ್ನು ತಗೋತಾರೆ. ಬಟ್ ಈ ಇನ್ವೆಸ್ಟರ್ಸ್ಗಳು ಯಾವಾಗ ಎಕ್ಸಿಟ್ ಆಗ್ತಾರೆ ಅದು ನಮಗೆ ಗೊತ್ತಾಗಲ್ಲ. ಸೊ ಅವ್ರು ಎಕ್ಸಿಟ್ ಆದಮೇಲೆ 1-2 ದಿನ ಆದಮೇಲೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ನಮಗೆ ಸ್ಟಾಕ್ನಲ್ಲಿ 6-7% ಡೌನ್ ಸೈಡ್ ಕೂಡ ಬಂದಿರುತ್ತೆ. ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ನ ರೀಬ್ಯಾಲೆನ್ಸಿಂಗ್ ನ್ಯೂಸನ್ನು ನಿನ್ನೆ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ. ಅದೇ ರೀತಿಯಲ್ಲಿ ನಿಫ್ಟಿ IT ಇಂಡೆಕ್ಸಲ್ಲೂ ಕೂಡ ರೀಬ್ಯಾಲೆನ್ಸಿಂಗ್ ಆಗ್ಬೋದು ಅಂತ ಎಡೆಲ್ವಿಸ್ ತಮ್ಮ ರಿಪೋರ್ಟಲ್ಲಿ ಹೇಳಿದ್ದಾರೆ. ಆಲ್ರೆಡಿ L&T ಟೆಕ್ನಾಲಜಿ ಸರ್ವಿಸಸ್ ನಿಫ್ಟಿ IT ಇಂಡೆಕ್ಸ್ನ ಪಾರ್ಟ್ ಆಗಿದೆ. ಬಟ್ L&T ಟೆಕ್ನಾಲಜಿ ಸರ್ವಿಸಲ್ಲಿ ಈ ಒಂದು ವರ್ಷದಲ್ಲಿ ನಮಗೆ 23% ಪ್ರೈಸ್ನಲ್ಲಿ ಕರೆಕ್ಷನ್ ಕಾಣಿಸ್ತಿದೆ. ಪರ್ಸಿಸ್ಟೆಂಟ್ ಸಿಸ್ಟಮ್ನಲ್ಲಿ ಈ ಒಂದು ವರ್ಷದಲ್ಲಿ ನಮಗೆ 49% ಪ್ರೈಸ್ನಲ್ಲಿ ಮೊಮೆಂಟಮ್ ಕಾಣಿಸಿದೆ. ಸೊ ಆ ಒಂದು ಕಾರಣದಿಂದ L&T ಟೆಕ್ನಾಲಜಿ ಸರ್ವಿಸಸ್ ನಿಫ್ಟಿ IT ಇಂಡೆಕ್ಸಿಂದ ಆಚೆ ಹೋಗುತ್ತೆ. ಪರ್ಸಿಸ್ಟೆಂಟ್ ಸಿಸ್ಟಮ್ ಈ ಒಂದು ಪ್ಲೇಸನ್ನು ತಗೊಳುತ್ತೆ ಅಂತ ಎಡೆಲ್ವಿಸ್ ತಮ್ಮ ರಿಪೋರ್ಟಲ್ಲಿ ಹೇಳಿದ್ದಾರೆ. ಸೊ ಜುಲೈ 29 ಕೊನೆ ದಿನ ಆಗಿರುತ್ತೆ. ಸೊ ಜುಲೈ 29ರವರೆಗೂ 2 ಸ್ಟಾಕ್ಗಳು ಯಾವ ರೀತಿ ಟ್ರೇಡ್ ಆಗುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ಚೇಂಜಸ್ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲೂ ಕೂಡ ತುಂಬಾನೇ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತಿದೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ, MSCI ಇಂಡೆಕ್ಸಲ್ಲಿ ವೆಯ್ಟೇಜ್ಗಳ ರೀಬ್ಯಾಲೆನ್ಸಿಂಗ್ ಆಗ್ತಿದೆ. ಸೊ MSCI ಇಂಡೆಕ್ಸಿಂದ ಯಾವುದೇ ಒಂದು ಅದಾನಿ ಗ್ರೂಪ್ನ ಸ್ಟಾಕ್ ಆಚೆ ಹೋಗ್ತಿಲ್ಲ. ಬಟ್ ಅದಾನಿ ಗ್ರೂಪ್ನ ಸ್ಟಾಕ್ಗಳ ವೆಯ್ಟೇಜನ್ನು MSCI ಇಂಡೆಕ್ಸಲ್ಲಿ ಕಮ್ಮಿ ಮಾಡಿದ್ದಾರೆ. ಸೊ ನಮಗೆ ಸೆನ್ಸೆಕ್ಸ್ ಮತ್ತು ನಿಫ್ಟಿಯನ್ನು ಕನ್ಸಿಡರ್ ಮಾಡ್ಕೊಂಡಾಗ ಕೂಡ ಪ್ರತಿಯೊಂದು ಸ್ಟಾಕ್ಗೂ ಕೂಡ ತನ್ನದೇ ಆದ ಒಂದು ವೆಯ್ಟೇಜ್ ಇರುತ್ತೆ. ಸೊ ಅಕಸ್ಮಾತ್ ಈಗ HDFC ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಆ ಒಂದು ಸ್ಟಾಕ್ನ ವೆಯ್ಟೇಜನ್ನು ನಿಫ್ಟಿಯಲ್ಲಿ ಕಮ್ಮಿ ಮಾಡಿದ್ರೆ ಬೇರೆ ಒಂದು ಸ್ಟಾಕ್ನ ವೆಯ್ಟೇಜನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದಾಗ ಯಾರ್ಯಾರು ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಸೊ ಅವರು ಪರ್ಟಿಕ್ಯುಲರ್ ಸ್ಟಾಕ್ನಲ್ಲಿ ತಮ್ಮ ಒಂದು ವೆಯ್ಟೇಜನ್ನು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ಸೆಲ್ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಈಗ ಅದಾನಿ ಗ್ರೂಪ್ನ ವೆಯ್ಟೇಜ್ ಕಮ್ಮಿ ಆಗಿರೋದ್ರಿಂದ MSCI ಇಂಡೆಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿರುವಂಥವ್ರು ಅದಾನಿ ಗ್ರೂಪ್ನ ಸ್ಟಾಕ್ಗಳನ್ನು ಸೆಲ್ ಮಾಡಬೇಕಾಗುತ್ತೆ. ಸೊ ಆಗ ನಮಗೆ ಸ್ಟಾಕ್ನಲ್ಲಿ ಪ್ಯಾನಿಕ್ ಕಾಣಿಸುತ್ತೆ. ಸೊ ಅದಾನಿ ಗ್ರೀನ್ನಲ್ಲಿ ತುಂಬಾ ಒಂದು ವೆಯ್ಟೇಜ್ ಕಮ್ಮಿ ಆಗಿರೋದ್ರಿಂದ ಸೊ ಅದಾನಿ ಗ್ರೀನ್ನಲ್ಲಿ ತುಂಬಾ ಪ್ಯಾನಿಕ್ ಕಾಣಿಸ್ತಿದೆ. ಬಟ್ ಸ್ಟಾಕ್ ಕೂಡ ಅಷ್ಟೇ 2020ರಿಂದ ನೀವು ಕನ್ಸಿಡರ್ ಮಾಡ್ಕೊಂಡಾಗ ತುಂಬಾ ರನ್ ಆಗಿದೆ. ಒಂದು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಆಗ್ತಿದೆ. ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದರೂ ಕೂಡ ಎಲ್ಲರೂ ಕೂಡ ಸ್ಟಾಕನ್ನು ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಯಾರು ಲೋವರ್ ಲೆವೆಲ್ಸ್ಗಳಲ್ಲಿ ಎಂಟರ್ ಆಗಿರ್ತಾರೆ ಸೊ ಎಲ್ಲರೂ ಕೂಡ ಎಕ್ಸಿಟ್ ಆಗ್ತಾರೆ. ಸೊ ಅಲ್ಲಿ ಸ್ವಲ್ಪ ಪ್ಯಾನಿಕ್ ಕಾಣಿಸುತ್ತೆ. ಸೊ ಅದಾನಿ ಗ್ರೂಪ್ನ ಸ್ಟಾಕ್ಗಳು ಈಗ ಒಂದು ಹೈಯರ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿದ್ದಾವೆ. ಸೊ ಒಂದು ಕಾರಣದಿಂದ ಪ್ರಾಫಿಟ್ ಇದ್ದಾಗ ತುಂಬ ಜನ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೋತಾರೆ. ಹಾಗೆ ಇಂಟ್ರಾಡೇ ಮಾಡೋರು ಕೂಡ ಅಷ್ಟೇ. ಸೊ CDSL ಸ್ಟಾಕನ್ನು ಗಮನಿಸಿದಾಗ ನಿನ್ನೆ ಕೊನೆ ಅರ್ಧ ಗಂಟೆಯಲ್ಲಿ ನಮಗೆ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ನಿನ್ನೆ ಒಂದು ಸಡನ್ ಬೈಯಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಇವತ್ತು ಬೆಳಿಗ್ಗೆ ಗಮನಿಸ್ಬೋದು, ಬೆಳಿಗ್ಗೆ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಸ್ಟಾರ್ಟ್ ಆಯಿತು. ಸೊ ಇಂಟ್ರಾಡೇ ಮಾಡೋರು ಮೊದಲು ಅರ್ಧ ಗಂಟೆಯಲ್ಲಿ ಸ್ಟಾಕನ್ನು ಗಮನಿಸ್ತಾ ಇರ್ತಾರೆ.
ಸೊ ಒಳ್ಳೆ ಒಂದು ವಾಲ್ಯೂಮ್ ಕೂಡ ಬಂದಿದ್ದ ಕಾರಣ ಸೊ ಇವತ್ತು ಕೂಡ ತುಂಬಾ ಜನ ಎಂಟರ್ ಆಗಿರ್ತಾರೆ. ಸೊ ಅದಾದ್ಮೇಲೆ ನೀವು ಗಮನಿಸಬಹುದು, ಸೊ ನಿನ್ನೆ ಯಾವ ಪ್ರೈಸ್ ನಲ್ಲಿ ನಮಗೆ ಮೊಮೆಂಟಮ್ ಕಾಣಿಸಿತ್ತು, ಸೊ ಅದೇ ಒಂದು ಪ್ರೈಸ್ ನಲ್ಲಿ ಇವತ್ತು ಕ್ಲೋಸಿಂಗ್ ಕಾಣಿಸ್ತಿದೆ. ಸೊ ಯಾರು ನಿನ್ನೆ ಆ ಒಂದು ವಾಲ್ಯೂಮ್ ಅನ್ನ ಕ್ರಿಯೇಟ್ ಮಾಡಿದ್ರು, ಸೊ ಇವತ್ತು ಬೆಳಿಗ್ಗೆ ಎಕ್ಸಿಟ್ ಆಗಿದ್ದಾರೆ. ಸೊ ನೀವು ಅನ್ಕೋಬಹುದು ಇಷ್ಟರಲ್ಲಿ ಏನು ಲಾಭ ಆಗುತ್ತೆ ಅಂತ, ಬಟ್ ಅವರು ಕೋಟಿ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡೋದ್ರಿಂದ ಸೊ 90-100 ಪಾಯಿಂಟ್ಗಳ ಅಪ್ಸೈಡ್ ಸಿಕ್ಕಿದ್ರು ಕೂಡ ಒಳ್ಳೆ ಒಂದು ಪ್ರಾಫಿಟ್ ಅನ್ನ ಮಾಡ್ಕೋತಾರೆ. ಸೊ ಈ ರೀತಿ ಪ್ರಾಫಿಟ್ ಮಾಡ್ಕೊಂಡು ಎಕ್ಸಿಟ್ ಕೂಡ ಆಗ್ತಾರೆ. ಅದಕ್ಕೆ ನೀವು ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಮಾಡುವಾಗ ಒಂದು ಸ್ಟಾಪ್ ಲಾಸ್ ಅನ್ನ ಖಂಡಿತವಾಗ್ಲೂ ಮೇಂಟೈನ್ ಮಾಡಬೇಕಾಗುತ್ತೆ. ಈ ಒಂದು ಸ್ಟಾಕ್ ಅನ್ನೇ ಗಮನಿಸಿದಾಗ 1260 ಪ್ರೈಸ್ ಅಲ್ಲಿ ಇವತ್ತು ಓಪನ್ ಆಗಿತ್ತು. ಸೊ ನೀವು ಎಂಟರ್ ಆದಾಗ 1240 ರೇಂಜ್ ಅಲ್ಲಿ ಒಂದು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಿ ಎಂಟರ್ ಆಗಿದ್ರೆ ಸೊ ನಿಮ್ಮ ಲಾಸಸ್ ಕೂಡ ಕಮ್ಮಿ ಆಗಿರೋದು. ಬಟ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ಈ ರೀತಿ ಆಗ್ತಾನೆ ಇರುತ್ತೆ. ಲಾಂಗ್ ಟರ್ಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಸೊ ನಿಮಗೆ ಡಿಪ್ ಸಿಕ್ಕಿದಾಗ ನೀವು ಎಂಟ್ರಿಯನ್ನು ತಗೋಬೋದಾಗುತ್ತೆ. ಹಾಗೆ ಮೂಡೀಸ್ BPCL ಅಲ್ಲಿ ತಮ್ಮ ಔಟ್ಲುಕ್ ಅನ್ನ ಚೇಂಜ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಅವರು ನೆಗೆಟಿವ್ ರೇಟಿಂಗ್ ಅನ್ನ ಕೊಟ್ಟಿದ್ರು, ಬಟ್ ಈಗ ಸ್ಟೇಬಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ BPCL ನಲ್ಲಿ 53% ಸ್ಟೇಕ್ ಅನ್ನ ಗೌರ್ಮೆಂಟ್ ಹೊಂದಿದ್ರು. ಸೊ ಅದನ್ನ ಸೆಲ್ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ರು. ಸೊ ವೇದಾಂತ ಕೂಡ ಇಂಟ್ರೆಸ್ಟೆಡ್ ಇದ್ರು, ಬಟ್ ಈಗ ಈ ಒಂದು ಕಾಲ್ ಇಂದ ಬ್ಯಾಕ್ ಆಫ್ ಆಗಿದ್ದಾರೆ. ಸೊ ಗೌರ್ಮೆಂಟ್ ಈಗ 53% ಸ್ಟೇಕ್ ಸೇಲ್ ಅನ್ನ ಏನು ಅನೌನ್ಸ್ ಮಾಡಿದ್ರು ಅದನ್ನ ಈಗ ಸೆಲ್ ಮಾಡ್ತಿಲ್ಲ. ಬಟ್ ಯಾರ್ಯಾರು ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅವ್ರಿಗೆ ಇದು ನೆಗೆಟಿವ್ ನ್ಯೂಸ್ ಆಗ್ಬೋದು. ಸ್ಟಾಕ್ ನ ಔಟ್ಲುಕ್ ಸ್ಟೇಬಲ್ ಆಗಿ ಇದೆ, ಬಟ್ ಅಷ್ಟು ಗ್ರೋತ್ ಪ್ರಾಸ್ಪೆಕ್ಟಿವ್ಸ್ಗಳು ಇರೋದಿಲ್ಲ. ಏನಕ್ಕೆ ತುಂಬಾ ಜನ PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ. ಬಟ್ ಅದೇ ಒಂದು ಪ್ರೈವೇಟ್ ಕಂಪನಿ ಅಂದಾಗ ತುಂಬಾ ಇನ್ವೆಸ್ಟ್ಮೆಂಟ್ ಬರ್ತಿತ್ತು, ಬಟ್ ಈಗ ಆ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಕೂಡ ಕಮ್ಮಿ ಆಗುತ್ತೆ. ಬಟ್ BPCL ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಸೊ ಇವತ್ತು ನಾನು ನಿಮಗೆ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.